ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಇವತ್ತು ಒಂದು ಪೈನಾಪಲ್ ಜ್ಯೂಸ್ ಸಿಂಪಲ್ಲಾಗಿ ಹೆಂಗೆ ಮಾಡೋದು ತೋರಿಸ್ಕೊಡ್ತೇನೆ ಬರ್ರಿ. ಇದು ಭಾಳ ಚಲೋ ಆರೋಗ್ಯಕ್ಕೆ. ಇದ್ರೊಳಗೆ ಎಲ್ಲ ಥರ ವಿಟಮಿನು ಕ್ಯಾಲ್ಶಿಯಮ್ ಎಲ್ಲ ಇರ್ತೈತಿ. ಸ್ಪೆಷಲಿ ಡಯಟ್ ಮಾಡೋರಿಗೆ ಚಲೋ ಡಿಟಾಕ್ಸ್ ಡ್ರಿಂಕ್ ಇದೆ. ಯಾಕಂದರೆ ಇದು ಬಟ್ ನಾ ಯಾವಾಗೂ ರೆಕಮೆಂಡ್ ಮಾಡೋದು ಯಾವುದೇ ಚಲೋ ಐತಂತ ಡೈಲಿ ಯೂಸ್ ಮಾಡೋಂಗಿಲ್ಲ. ಪೈನಾಪಲ್ ಒಳಗೆ ಸಿಕ್ಕಾಪಟ್ಟಿ ಎನರ್ಜಿ ಇರ್ತೈತಿ, ಐರನ್ ಇರ್ತೈತಿ, ಆಮೇಲೆ ಫೈಬರ್ ಇರ್ತೈತಿ. ಭಾಳ ಚಲೋ ಇದೆ ಹೆಲ್ತಿಗೆ. ಚಲೋ ಹಣ್ಣಾಗೈತಿ. ನಾವು ಸಣ್ಣಾಗಿದ್ದಾಗೆಲ್ಲ ಇವು ಸ್ಲೈಸ್ ತಿಂತಿದ್ವಿ. ಸ್ಕೂಲ್ ಹತ್ರ ಹೋಗುವಾಗ ಬರುವಾಗದು ಅಲ್ಲಿ ಕಟ್ ಮಾಡೋದು ನೋಡ್ಕೊತ ಕೊಡ್ತಿದ್ವಿ ನಾವು. ಚಕ 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 ಮಾಡಿಬಿಡ್ತಾರೆ ಅವರು. ಮನೆಯೊಳಗೆ ನನಗೆ ಅಷ್ಟು ಈಸಿ ಅನ್ಸಂಗಿಲ್ಲ ಇದು ಕಟ್ ಮಾಡೋಕ್ಕೆ. ಅವು ಸ್ವಲ್ಪ ಇದ್ದರೂ ಮುಳು ಗಂಟ್ಲಿಗೆ ಇದಾಗ್ತವೆ. ಸೊ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಬೇಕು. ನಾನು ತುಂಬ ಗಂಟ್ಲು ಇದು ತ್ರಾಸ ಆಗ್ತದೆ, ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡೋದು. ಈ ರೋಡ್ ಸೈಡೆಲ್ಲ ಇವ್ರು ಮಾರ್ತಿರ್ತಾರೆ, ನಮ್ಮ ಯು ಪಿದವರೆಲ್ಲ. ಇದು ಅವರು ಸಕ್ಕರೆನ ಹಾಕಿಬಿಡ್ತಾರೆ. ಸ್ವಲ್ಪ ಹಾಕಿರ್ತಾರೆ ಅವ್ರು. ಆ್ಯಕ್ಚುಲಿ ಪೈನಾಪಲ್ ಒಳಗೆ ಸಕ್ಕರೆನ ಹಾಕಿದ್ರೆ ಕಾಲು ಹೆಚ್ಚಾಗಿಬಿಡ್ತೈತೆ ಅದು. ಇದು ನೋಡಿರಿ, ಇದು ನಡು ಇದು ಇರ್ತೈತಿ, ಅದನ್ನು ತೆಗಿಬೇಕು. ಇಲ್ಲಾಂದ್ರೆ ಅದು ಗಂಟ್ಲಿಗೆ ತ್ರಾಸ ಆಗ್ತೈತಿ. ಇದು ಈ ಥರ ಗುಂಡಿರ್ತೈತಲ್ಲ, ಇದನ್ನು ತೆಗಿಬೇಕು. ಕಟ್ ಮಾಡೋದು ಗೊತ್ತಾಗ್ತೈತೆ, ಅಲ್ಲಿ ಸ್ವಲ್ಪ ಹಾರ್ಡ್ ಇರ್ತೈತಿ.
ಪೈನಾಪಲ್ ಸ್ವೀಟ್ ಐತಂದ್ರೆ ಏನೂ ಹಾಕೋದು ಅವಶ್ಯ ಇಲ್ಲ. ಸ್ವಲ್ಪ ಹುಳಿ ಐತಿ, ಅದಕ್ಕೆ ನಾನು ಒಂದು ಸ್ವಲ್ಪ ಪೆಪ್ಪರ ಮತ್ತು ಉಪ್ಪು ಹಾಕ್ಯಾನಲ್ಲ, ಅದ್ರಾಗ ಉಪ್ಪು ಒಳಗೆ ನೀವು ನಾರ್ಮಲ್ ಉಪ್ಪು ಹಾಕೋದ್ಕಿಂತ ಈ ಬ್ಲ್ಯಾಕ್ ಸಾಲ್ಟು ಅಥವಾ ಸೈದಾನಲ್ ಉಪ್ಪು ಪಿಂಕ್ ಸಾಲ್ಟ್ ಬರ್ತೈತಲ್ಲ, ಅವು ಎರಡರಾಗ ಒಂದು ಹಾಕಿದ್ರೆ ಮಸ್ತ್ ಅನ್ನಿಸ್ತೈತಿ. ಆಮೇಲೆ ಇದನ್ನು ಸೋಸೋದು ಅವಶ್ಯಕತೆ ಇಲ್ಲ, ಸೋಸಿದ್ರೆ ಮತ್ತು ಅದೆಲ್ಲ ಇದು ಹೋಗಿಬಿಡ್ತೈತಿ. ಸೋಸ್ಲಾರ್ದನ ಚಲೋ ತಂಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಹಂಗೆ ಕುಡೀರಿ ಆದಷ್ಟು. ಅಂದ್ರೆ ಅದು ಫುಲ್ ಫೈಬರ್ ಸಿಗ್ತೈತಿ, ನಮ್ಗೆ ಎಲ್ಲ ಸಿಗ್ತೈತಿ, ಆರೋಗ್ಯಕ್ಕೂ ಭಾಳ ಚಲೋ. ಆಮೇಲೆ ಫ್ಯಾಟ್ ಎಲ್ಲ ಇದಾಗ್ತೈತಿ. ಆಮೇಲೆ ಈ ಲಿಕ್ವಿಡ್ ಫುಡ್ ತೊಗೊಳೋದ್ರಿಂದ ಬಾಡಿ ಒಳಗೆ ಎಲ್ಲ ನರನೂ ಆ್ಯಕ್ಟಿವ್